ನನ್ನನ್ನು ಹೋಗ್ಲಿಕ್ಕೆ ಬಿಡಿ. ಸಂಡೇದ ವ್ಲಾಗ್ ಸ್ಟಾರ್ಟ್ ಮಾಡ್ತಂದಿಲ್ಲ. ಸ್ಟಾರ್ಟ್ ಮಾಡ್ತಂದು ಇಪ್ಪನೇ ಚಪಾತಿ ಮನ್ಪುನ ಇದ್ದ ಆಗುದಿಲ್ಲ, ದೌರ್ಜನ್ಯ ಆಗ್ತಾ ಇದೆ. ಆದಿತ್ಯವಾರ ಮಲಗಲಿಕ್ಕೆ ಹೇಳಿ ಜನರೇ, ಹೇಗೆ ಈ ತರ ಆದ್ರೆ? ಈ ಸ್ವತಂತ್ರ ಭಾರತದಲ್ಲಿ ಸ್ವಾತಂತ್ರ್ಯ ಇಲ್ಲ ನನಗೆ. ಹಸ್ಬೆಂಡ್ ಚಪಾತಿ ಲಾಟದ ಕೊರೊಂದಿಲ್ಲೇರು, ಯಾನ್ ಚಪಾತಿ ಕೈ ತೊಂದಿಲ್ಲೆ. ಹಾಯ್ ನಮಸ್ಕಾರ, ಏನ್ ಚೊಲ್ಲಾರ್ ಇನಿ ಎಂಕಲ ಸಂಡೇದ ವ್ಲಾಗ್ ಸ್ಟಾರ್ಟ್ ಮಾಡ್ತಂದಿಲ್ಲ. ಸ್ಟಾರ್ಟ್ ಮಾಡ್ತಂದು ಇಪ್ಪನೇ ಚಪಾತಿ ಮನ್ಪುನ ಇಡ್ದ. ಹಸ್ಬೆಂಡ್ ಚಪಾತಿ ಲಾಟದ ಕೊರೊಂದಿಲ್ಲೇರು, ಯಾನ್ ಚಪಾತಿ ಕೈ ತೊಂದಿಲ್ಲೆ. ಒಂದು ಗಂಟೆ ಮುಂಚೆ ಮೀಯೊಂದಿತ್ತು ನೀಪೇನ ದಾದನ ರೌಂಡ್ ಚಪಾತಿ ಲಾಟು ನೋಡಿ. ನನ್ನ ಹಸ್ಬೆಂಡ್ನ ರೌಂಡ್ ಚಪಾತಿ ಲಾಟಿ ಎಂತ ರೌಂಡ್. ನಾನು ಇವತ್ತು ಮಲಗಲಿಕ್ಕೆ ಬಿಡ್ಲಿಲ್ಲ ಇದ್ರದ್ದು. ಸೀರಿಯಸ್ಲಿ ರೌಂಡ್ ಆಗಿದೆ ಚಪಾತಿ. ಎಂತಾದ್ರೂ ಹೇಳಿ ಅಲ್ಲ. ಎಂತ ಹೇಳುದು, ನಾನು ಮಲಗಲಿಕ್ಕೆ ಬಿಡ್ಲಿಲ್ಲ. ಫುಲ್ ನಿದ್ದೆಯಲ್ಲಿದ್ದೇನೆ. ನನ್ನ ಮೇಲೆ ಏನೆಲ್ಲ ಆಗ್ತಾ ಇದೆ ಹೇಳಲಿಕ್ಕೆ ಆಗುದಿಲ್ಲ. ದೌರ್ಜನ್ಯ ಆಗ್ತಾ ಇದೆ. ಆದಿತ್ಯವಾರ ಮಲಗಲಿಕ್ಕೆ ಬಿಡುದಿಲ್ಲ. ಹೇಳಿ ಜನರೇ, ಹೇಗೆ ಈ ತರ ಆದ್ರೆ? ಈ ಸ್ವತಂತ್ರ ಭಾರತದಲ್ಲಿ ಸ್ವಾತಂತ್ರ್ಯ ಇಲ್ಲ ನನಗೆ. ಸಂಡೇ ಆದ್ರೂ ವೈಫಿಗೆ ಹೆಲ್ಪ್ ಮಾಡ್ಬೇಕಲ್ಲ. ಎಂತ ಹೆಲ್ಪ್ ಮಾಡುದು? ವೈಫು ಖಾಲಿ ಕಾಯಿಸಿದೆ, ನಾನು ಅವರಿಂದೆಲ್ಲ ಆಗ್ತಿದ್ದೇನೆ. ಅಷ್ಟು ರೌಂಡ್ ಇದು ಬರುದಿಲ್ಲ ಲಾಟ್ಲಿಕ್ಕೆ. ನೀವು ಚಂದ ಲಾಟ್ತೀರಾ. ಬರ್ತದೆ ಬರ್ಲಿಕ್ಕೆ ಏನು ತೊಂದರೆ ಇಲ್ಲ. ಮನಸ್ಸು ಬೇಕು ಮಾಡ್ಲಿಕ್ಕೆ. ದಾರಿ ಮಾಡಿ ಕೊಡ್ಬೇಕು. ಎಂತ ಅರ್ಥ ಆಯ್ತಾ ಅಂತ ಎಲ್ಲ ಕತೆ ನಮ್ಮದು ಸಂಡೇದು. ಚಂದ ರೌಂಡ್ ಆಗಬೇಕು. ಇವತ್ತು ಕಟೀಲಿ ಹೇಳಿ ಮೇಲೆ ಆಟ ಪಟಾಕಿ ಅಚ್ಚು ನಾಳೆ ಪಟಾಕಿ. ಬೇಗ ಲಾಟಿಸಿ ಬೇಗ ಲಾಟಿಸಿ. ಇಷ್ಟುಂಟು ಲಾಟಿದು ಕಾಯಿಸ್ಲಿಕ್ಕೆ. ಇದಕ್ಕೆ ದುರಹಂಕಾರ ಅಂತ ಹೇಳ್ತಾರೆ. ದುರಹಂಕಾರ. ಜನರೇ, ಹೀಗೆ ಮಾತಾಡುವಾಗೆಲ್ಲ ಮಂಗೆ ಆಗ್ಬೇಡಿ. ತುಂಬಾ ಜೋರಿದ್ದಾಳೆ, ಇಷ್ಟು ಪಾಪ ಇಲ್ಲ ಅವಳು. ಫುಲ್ ಕಂಟ್ರೋಲ್ ಮಾಡ್ತಾರೆ. ನಾನು ಮನೆಯಿಂದ ಹೊರಗೆ ಹೋಗ್ಲಿಕ್ಕೆ ಬಿಡುದಿಲ್ಲ. ತುಂಬಾ ರೆಸ್ಟ್ರಿಕ್ಟ್ ಮಾಡ್ತಾರೆ ನನಗೆ. ಅವರೆಂತ ನಿಮ್ಮದು ಕಂಪ್ಲೇಂಟ್ ಬಾಕ್ಸ್? ಮತ್ತೆ ಕಂಪ್ಲೇಂಟ್ ಬಾಕ್ಸ್. ಜನರಿಗೆ ಗೊತ್ತಾಗಬೇಕು ನಾನು ಯಾವ ಪರಿಸ್ಥಿತಿಯಲ್ಲಿದ್ದೇನೆ ಅಂತ. ನನ್ನದು ಯಾವುದು ಸಾಮಾಜಿಕ ಕಾರ್ಯಕ್ರಮಕ್ಕೆ ಯಾವುದಕ್ಕೆ ಸಹ ಹೋಗ್ಲಿಕ್ಕೆ ಬಿಡುದಿಲ್ಲ. ನನ್ನನ್ನು ಹೋಗ್ಲಿಕ್ಕೆ ಬಿಡಿ. Hello. After so long, monthly grocery again. Because of ನಂದು ಕೆಲಸ ತುಂಬಾ ದೂರ ಇತ್ತು ಈಗ. ಸೊ ಅದರಿಂದ ಮೊನ್ನೆ ಮನೆಗೆ ಏನೋ ಐಟಮ್ಸ್ ತರಲಿಕ್ಕೆ ಆಗಲಿಲ್ಲ, ಗ್ರೋಸರಿ. ಸೊ ಇವಾಗ ನಾನು ವೈಫು ಬೆಳಿಗ್ಗೆ ಮನೆಯಲ್ಲಿ ವಾಷಿಂಗ್ ಕ್ಲೀನಿಂಗ್ ಎಲ್ಲ ಮಾಡಿ ಇವಾಗ ಹೋಗ್ತಾ ಇದ್ದೀವಿ. ಇನ್ನು ಹೋಗಿ ಡಿಮಾರ್ಟ್ ಹೋಗಿ ಸ್ಪಾರ್ ಹೋಗಿ ರಿಲಯನ್ಸ್ ಹೋಗಿ ಬರಬೇಕು. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಮನೆಯಲ್ಲಿ ಅಮ್ಮ ಹೇಳಿದ್ದಾರೆ ಬೇಗ ಬನ್ನಿ ಅಂತ. ಬಟ್ ನಾವು ಯಾವಾಗಲೂ ಹೇಳ್ತೇವೆ ಬೇಗ ಬರ್ತೀವಿ ಅಂತ. ಒಮ್ಮೆ ಮಂಗಳೂರು ಬಂದರೆ ಮತ್ತೆ ಹೋಗುವಾಗ ಲೇಟ್ ಆಗ್ತದೆ.
ಯಾಕೆ ಅಂತ ಗೊತ್ತಿಲ್ಲ. ನಮಗಂತೂ ರಜೆ ಅಲ್ವಾ, ಬೇಗ ಹೋಗಿ ಕೆಲಸ ಮುಗಿಸಿ ಬಂದೊಮ್ಮೆ ಮಲಗಿದ್ರೆ ಸಾಕು ಅಂತ ಆಗ್ತದೆ. ಯಾಕಂದರೆ ಇಬ್ಬರು ಇವಾಗ ಹೇಗಿದೆ ಅಂದರೆ 8 o'clock ಆಗ್ತದೆ ಬರುವಾಗ, 9 ಕಲಿಯುತ್ತೆ. ಬಟ್ ಮಾರ್ನಿಂಗಿಗೆ 7 o'clock ಹೋಗೋದು. ಸೊ ಮನೆಯಲ್ಲಿ ಒಂದು 1 hour ಸಿಕ್ಕಿದ್ರೇ ಹೆಚ್ಚು ಮಾತಾಡಲಿಕ್ಕೆ. ಸೊ ನಂತರ ಮನೆಯದು ಗ್ರಾಸರೀಸ್ ಶಾಪಿಂಗು ಆಯಿತು, ಔಟಿಂಗ್ ಹೋದಂಗೂ ಆಯಿತು, 2 in 1. ಮತ್ತೆ ಹೇಗಿತ್ತಾ ದಿನ, ಹೇಗಿತ್ತು ಸುಪ್ರಿಯಾ ಅವರೇ? ದಿನ ಒಳ್ಳೆ ಇತ್ತು. ಒಳ್ಳೆ ಆಯ್ತು. ಸಂಡೇದು 12-1:30 ಆಯ್ತು ಇವಾಗ, ಆಲ್ಮೋಸ್ಟ್ ಫುಲ್ ಖತಮ್. ಹೌದು ಮಾರೆ, ಇನ್ನಾಯ್ತು, ಇನ್ನು ಸಂಜೆ ಆಯ್ತು, ರಾತ್ರಿ ಆಯ್ತು. ನಾಳೆ ನಡಿ ಆಫೀಸಿಗೆ. ನಾಳೆ ನಡಿ ಆಫೀಸಿಗೆ, ಬ್ಯಾಗ್ ಹಾಕು ನಡಿ. ಎಲ್ಲರಿಗೂ ಸಹ ಆಗ್ತದಲ್ಲ, ಬೋರ್ ಆಗ್ತದೆ ಕೆಲಸಕ್ಕೆ. ಮಂಡೇ ಅಂತೂ ಹೋಗ್ಲಿಕ್ಕೆ ಕೆಲಸಕ್ಕೆ ಅಯ್ಯೋ ಅಂತ ಫೀಲ್ ಆಗ್ತದೆ. ಎಂತ ಮಾಡುದು, ಕಾಯಕವೇ ಕೈಲಾಸ. ಹೌ ಟು ಡೂ. ಲೋನ್ ಕಟ್ಲಿಕ್ಕೆ ಇರೋವಾಗ ಹಾಗೇನೆ ಹೇಳ್ಬೇಕು, ಕಾಯಕವೇ ಕೈಲಾಸ. ದೇವರೇ, ಎಷ್ಟು ಬ್ಯುಸಿ ಆಗಿದ್ದೇನೆ ಅಂದ್ರೆ ಕೂದಲು ತೆಗಿಲಿಲ್ಲ, ಐ ಮೀನ್ ಕಟ್ಟಿಂಗ್ ಆಗಲಿಲ್ಲ, ಇವನ್ ಬಿಯರ್ಡ್ ಟ್ರಿಮ್ಮಿಂಗ್ ಆಗಲಿಲ್ಲ. ಫುಲ್ ಬ್ಯುಸಿ ಆಗಿದೆ. ವರ್ಕ್ ಹೋಮ್ ಸೇಮ್ ರೂಟೀನ್, ಎಲ್ಲಿಗೂ ಹೋಗ್ಲಿಕ್ಕೆ ಆಗೋದಿಲ್ಲ. ಫುಲ್ ಬ್ಯುಸಿ ಆಗಿದೆ ಈಗ ಶೆಡ್ಯೂಲ್ಸ್. ಮೇ ಬಿ ಒಂದು 2-3 months ಅಗೇನ್ ಇದೇ ಥರ ಇರುತ್ತೆ ಅನ್ಕೋತೀನಿ. ನೋಡ್ಬೇಕು ಏನಾಗ್ತದೆ ಅಂತ. ಸೊ ಫಸ್ಟಿಗೆ ಎಲ್ಲಿಗೆ ಹೋಗುವ? ಫಸ್ಟ್ ಡಿಮಾರ್ಟ್ಗೆ ಹೋಗೋಣ, ಮತ್ತೆ ಉಳಿದದ್ದು ಮತ್ತೆ ನೋಡುವ. ಫಸ್ಟ್ ಒಂದು ಗ್ರಾಸರಿ ಒಂದು ತಗೊಂಡು ಗಾಡೀಲಿ ಇಟ್ಬಿಡುವ, ಮತ್ತೆ ಎಂತ ಉಳಿದದ್ದು ಮತ್ತೆ ತಗೊಳ್ಳುವ, ಆಯ್ತಾ? ಮತ್ತೆ ರಶ್ ಆಗ್ತದೆ ಇವತ್ತು, ಫುಲ್ ಸಂಡೇ ಫುಲ್ ರಶ್ ಇರ್ತದೆ. ಎಲ್ಲರಿಗೆ ರಜೆ ಇರ್ತದಲ್ಲ, ಎಲ್ಲ ಇವತ್ತೇ ಬಂದಿರ್ತಾರೆ. ಅದು ಶಾಪಿಂಗ್ ಅಲ್ಲಿ ಪಕ್ಕ ಆಗ್ತದೆ, ಯಾಕಂದ್ರೆ ರೆಗ್ಯುಲರ್ ಸ್ವಲ್ಪ ಐಟಮ್ಸ್ ಇರುತ್ತೆ. ಅಂದ್ರೆ ಈಗ ಸ್ವಲ್ಪ ಐಟಮ್ಸ್ ನೋಡುವ, ಸ್ವಲ್ಪ ಸ್ವಲ್ಪ ಹೇಳಿ ಆ ಟ್ರೇ ಫುಲ್ ಆಗ್ತದೆ. ನಾವು ಸ್ವಲ್ಪ ತಗೊಳ್ಳಿಕ್ಕೆ ಹೋಗುದು, ಅಲ್ಲಿ ನೋಡುವಾಗ ಫುಲ್ ಆಗಿರ್ತದೆ. ನೋಡುವ ಇವತ್ತು ಎಷ್ಟಾಗ್ತದೆ ಅಂತ. ಟ್ರೇ ಫುಲ್ ಆಗ್ತದೆ, ಅರ್ಧ ಆಗ್ತದೆ ಅಂತ. ಟ್ರಾಲಿ ಇವತ್ತಷ್ಟು ಟ್ರಾಫಿಕ್ ಇಲ್ಲಲ್ಲ, ಇಲ್ಲದ್ರೆ ನಾನು ಆಫೀಸ್ ಹೋಗುವಾಗ ಎಷ್ಟು ಟ್ರಾಫಿಕ್ ಗೊತ್ತುಂಟಾ. ಛೇ, ಈಗ ಮಧ್ಯಾಹ್ನ ಅಲ್ಲ, ಎಲ್ಲ 2 ಊಟ ಮಾಡಿ ಮಲಗಿದಾರಂತ. ಇಲ್ಲೆಲ್ಲ ಟ್ರಾಫಿಕ್ ಎಷ್ಟು ನಾನು ನೋಡಲೇ ಇಲ್ಲ ವರ್ಕಿಂಗ್ ಡೇ ಅಲ್ಲಿ. ಮತ್ತೆ ಹೇಳಿ. ಅಲ್ಲಿ ನೋಡಿ 3 ಕ್ಯಾಮರಾ ಇದೆ. ಒಂದು ಕೇಸ್ ಹಾಕಿದ್ದಾರೆ ಬೈಕಲ್ಲಿ ಇವಳನ್ನು ಬೆಳಿಗ್ಗೆ ಬಿಡುವಾಗ. ಇವಳು ಹೆಲ್ಮೆಟ್ ಹಾಕಿಲ್ಲ, ನಾನು ಹೆಲ್ಮೆಟ್ ಹಾಕಿಲ್ಲ ಅಂತ. ಮತ್ತೆಂತ, ಮತ್ತೆ ಡಿಮಾರ್ಟಿಗೆ ಹೋಗಿ ಸಿಗುವ, ಆಯ್ತಾ? ಚಲೋ, ಟಾಟಾ, ಬಾಯ್ ಬಾಯ್. ಟಾಟಾ. ಡಿಮಾರ್ಟಿಗೆ ಹೋಗಿ way to ಡಿಮಾರ್ಟ್. ಮಧ್ಯಾಹ್ನ 1:30 ಆಯ್ತು. ಸೊ ಇವಾಗ ಹೊರಟಿದ್ದೀವಿ. ಬಟ್ ನೋಡಿ ಅವಾಗ ಟ್ರಾಫಿಕ್ ಇರ್ಲಿಲ್ಲ, ಇವಾಗ ನೋಡಿ ಫುಲ್ ಟ್ರಾಫಿಕ್ ಇಲ್ಲಿ. ಹೌದು, ಇಲ್ಲಿ ಯಾವಾಗಲೂ ಕಂಕನಾಡಿಯಲ್ಲಿ ಬರುವಾಗ ಯಾವಾಗಲೂ ಫುಲ್ ಟ್ರಾಫಿಕ್ ಇರ್ತದೆ ನಾರ್ಮಲಿ. ಸೊ ಹೆಕ್ಟಿಕ್ ಫೀಲ್ ಆಗ್ತದೆ ಈ ಸಂಡೇ ಇರೋದು ಒಂದು ದಿನ. ಆದ್ರೆ ಅಲ್ಲಿ ಸಹ ಹೀಗೆ ಟ್ರಾಫಿಕ್ ಅಲ್ಲಿ ಹೋಗುವಾಗ ಕೋಪ ಬರ್ತದೆ. ಕೋಪ ಬರ್ತದೆ, ಕೋಪ ಫ್ರಸ್ಟ್ರೇಷನ್ ಆಗ್ತದೆ. ಎಷ್ಟು ವೈಟ್ ಕಾಣ್ತದೆ. ಫಿಲ್ಟರ್ ಗೈಸ್, ಎಲ್ಲಿ ಫಿಲ್ಟರ್? ನೋ ಫಿಲ್ಟರ್ ಹಿಯರ್. ನೀವು ಗಡ್ಡೆ ಎಲ್ಲ ತೆಗೆದ್ರೆ ಸ್ವಲ್ಪ ಬಿಳಿ ಕಾಣ್ತೀರಿ, ಇದೆಲ್ಲ ಎಕ್ಸ್ಟ್ರಾ ಗಡ್ಡೆ ಎಲ್ಲ ತೆಗಿಬೇಕು ನೀವು. ಟೈಮ್ ಇಲ್ಲ ಅಂತ ಹೇಳ್ತೀರಾ. ಏನ್ ಮಾಡುದು, ಟೈಮ್ ಇಲ್ಲ.
right away to the mart. Opa. ತುಪ್ಪ ಹೊಡೆದ ತುಪ್ಪ ಹಾಕ್ಬೇಕಿಲ್ಲ. എന്താണ് ഇത് ചേട്ടാ? ಫುಲ್ ಶಾಪಿಂಗ್. ഫുള്ളായല്ലോ. ನಾವು ಇನ್ನು ಒಂದು ತಿಂಗಳಿಗೆ ಟೂಲ್ ಇರುತ್ತೆ ಆಲ್ರೆಡಿ. 15 days shopping. Where is our car? Here it is. ನಾ ಹೇಳಿದಲ್ಲ ಬರುವಾಗಲೇ ಸ್ವಲ್ಪ 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 ಅಂತ ಹೇಳಿ ಅದು ಫುಲ್ ಆಗ್ತದೆ ಅಂತ. ಹಾಂ ನೋಡಿ ಎಷ್ಟಾಗಿದೆ. ಹಾಂ ಅದರಲ್ಲಿ ಸಹ ಬೈಯೋದು ನೋಡಿ ನನಗೆ. ಬೈಯೋದು ಹೆಲ್ಪ್ ಮಾಡಬೇಕಾ ನಾನು? ಕೃಷ್ಣಂ ಒಂದೇ ಜಗದ್ಗುರು ಎಲ್ಲ ಮಾಡಿದ ಮೇಲೆ ಲಾಸ್ಟಿಗೆ ಬಂದು ನೋಡಿ 3 ಗಂಟೆ ಆಯ್ತು. ನಾವು 1:30ಗೆ ಬಂದಿದ್ದೇವೆ. ಹೌದಾ? ಈಗ ಡಿಕ್ಕಿಗೆ ತುಂಬುವ ಸಮಯ. ಈಗ ನಾನು ಹೆಲ್ಪ್ ಮಾಡಿಲ್ಲದಿದ್ದರೆ ಬೈತಾರೆ. Mission completed. Baba, thumbs up. ಮಿಷನ್ ಸ್ಟಿಲ್ ಗೋಯಿಂಗ್ ಆನ್. ಟಿಕೆಟ್ ಕೊಡ್ಲಿ ಇರೇನು ಡಿಕ್ಕಿದಲೇ ಪಾರ್ದ್ಯಾನ ಡ್ರೈವ್ ಮಾಡಿ ತುಂಬ ಪೋಪೆ ಓಯ್ ಬ್ರಾಮಿ ನಿಂಗೆ ಡಿಕ್ಕಿಲಿ ಇರುಕು ನಾನು ಹೋಗ್ಲಿಕ್ಕೆ ಬಿಡಿ. ಡನ್ ಆ್ಯಂಡ್ ಡಸ್ಟೆಡ್. ಆಯ್ತಾ? ಮುಜಿ ಫೋನ್ ಬರ್ತದೆ. ನೀವು Full ಪಾಶ್ boss. ಅಲ್ಲೋ. ಫುಲ್ ಬಾಸ್. ನನ್ನನ್ನು ಇದರಲ್ಲಿ ಕುತ್ಕೊಳಿಸಿ ನಾನು ನೋಡ್ಕೊಂಡು ಹೋಗ್ತೀರಾ? ಹೊಡಿಬೋದು ಇವರೆಲ್ಲ ಸೇರಿ. ಹೌದಾ? ಊಟ ಮಾಡಿ ಬರ್ದಾ? ಓಕೆ ಲೆಟ್ಸ್ ಗೋ. ನನ್ನ ಬಿಟ್ಟು ಹೋಗುದಾ? ಬನ್ನಿ 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 ನನ್ನೊಟ್ಟಿಗೆ. ಸೊ ಡಿಮಾರ್ಟ್ ಶಾಪಿಂಗ್ ಆಯಿತು. ಸ್ವಲ್ಪ ತಗೊಳ್ಳೋಣ ಅಂತ ಹೇಳಿ ತುಂಬ ಆಯಿತು ಅಲ್ಲ. ಒಂದು ಟ್ರಾಲಿ ಫುಲ್ ಆಯ್ತು. ನಾನು ಹೇಳಿದ ಹಾಗೇನೆ ನಾವು ಅಂದ್ಕೊಳ್ಳೋದು ಸ್ವಲ್ಪ ತಗೊಳ್ಳೋಣ ಅಂತ, ಬಟ್ ಒಂದೊಂದು ಐಟಮ್ ನೋಡಿದ ಹಾಗೇನೆ ಓ ಇದು ಬೇಕಿತ್ತಲ್ವಾ ಅಂತ ಅನಿಸ್ತದೆ. ಸೊ ಈಗ 3 ಗಂಟೆ ಆಯಿತು. ಇಲ್ಲಾದ್ರೂ ಊಟ ಮಾಡಿ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ಹೋಟೆಲ್ ಹುಡುಕ್ತಾ ಇದ್ದೀವಿ ಇವಾಗ. ಅಂದರೆ 3 o'clock ಆಯಿತು. ಎಲ್ಲಿ ಹೋಟೆಲ್ ಓಪನ್ ಇರುತ್ತೆ ಸೈಬೆಲೆಸ್ ಗೊತ್ತಿಲ್ಲ. ನೋಡಿ ಪ್ಲೇಸ್ ಎಷ್ಟು ಸಲ ಹೋದ ಒಂದು ಬೋರ್ ಅಂತ ಆಗುದಿಲ್ಲ ಹೌದು ಅಲ್ವಾ? ಹಾಂ. She have her own some mocktail is there. ಒಂದು mocktail ಉಂಟು ಅಲ್ಲಿ ಇದ್ರದ್ದು
ಗ್ರೇಪ್. ಗ್ರೇಪ್ ಬೇಸ್ ವಿತ್ ಫ್ರೂಟ್ಸ್ ಪೀಸಸ್ ಇರ್ತದೆ ಅದರಲ್ಲಿ, ಹೌದು. ಆ್ಯಂಡ್ ಸಾಲ್ಟ್ ಮೇಲೆ ಸಾಲ್ಟ್ ಇದು ಮಾಡಿರ್ತಾರೆ, ರಬ್ ಮಾಡಿ ಮೀನ್ ಡಿಪ್ ಮಾಡಿ ಕೊಡ್ತಾರೆ ಸಾಲ್ಟನ್ನು. ಸ್ವಿಲ್ ತೋರಿಸ್ತೇವೆ ಇವಾಗ ಹೋದರೆ. ಲೆಟ್ಸ್ ಹೋಪ್ ಹೋಲಿ ಅಲ್ಲಿ ಇರ್ತದೆ. ಮತ್ತೆ ಸಂಡೇ ವೇಟಿಂಗ್ ಇರ್ತದೆ ಅಲ್ಲಿ. ಒಂದು ಫೇವ್ರೆಟ್ ಪ್ಲೇಸ್ ಅದು. ಒಂದು ಹೋಟೆಲ್ಗೆ ಹೋದ್ವಿ, ಅಲ್ಲಿ ಫುಲ್ ವೇಟಿಂಗ್ ಇತ್ತು. ಸೊ 45 ಮಿನಿಟ್ಸ್ ವೇಟ್ ಮಾಡಬೇಕು ಅಂತ ಹೇಳಿದ್ರು. ಸೊ ನಾವೇನು ಮಾಡಿದ್ವಿ, ಬೇಡ ನಮಗೆ ಜೋರು ಹಸಿವಾಗ್ತದೆ, ನಮಗೆ ಬೇರೆ ಹೋಟೆಲ್ಗೆ ಹೋಗ್ತೀವಿ ಅಂತ ಬಂದ್ವಿ. ಸೊ ನಮ್ಗೆ ಯಾವಾಗಲೂ ನಮ್ದು ಪ್ರಾಬ್ಲಮ್ ಇದೆ ಆಗುದು, ಮಧ್ಯಾಹ್ನ ಬರುದು, ಮಧ್ಯಾಹ್ನ ಬಂದು ಅಗೇನ್ ಶಾಪಿಂಗ್ ಮಾಡಿ ಹೋಗುವಾಗ ಐದರ್ 3 o'clock 4 o'clock. ಸೊ ನಾವೆಂತ ಮಾಡ್ತೇವೆ, ಅಗೇನ್ ಟೈಮ್ ಸ್ಪೆಂಡ್ ಮಾಡ್ತೇವೆ. ಮತ್ತೆ 6 7 ಆದ್ರೆ ಗೊತ್ತುಂಟಲ್ಲ, ಮತ್ತೆ 9 ಆಗ್ತದೆ ಮನೆಗೆ ಹೋಗುವಾಗ. ಸೊ ಆಬ್ವಿಯಸ್ಲಿ ಮನೆಯಲ್ಲಿ ಹೇಳ್ತಾರೆ ಲೇಟ್ ಆಯ್ತು. ಇಲ್ಲಿ ಡಿಮಾರ್ಟಿಗೆ ಒಳಗೆ ಹೋದ ಕೂಡಲೇ ಗೊತ್ತುಂಟಲ್ಲ ಎಷ್ಟೊತ್ತಾಗತ್ತೆ, ಏನು ಏನು 1 ಗೊತ್ತಾಗೋದಿಲ್ಲ. ಗಂಟೆಗೆ ಹೋದವರು ಆಲ್ಮೋಸ್ಟ್ 3:30ಗೆ ಬಂದದ್ದು ಹೊರಗಡೆ. ನೈಸ್. ಈಗ ಫ್ರೀಕ್ವೆಂಟ್ ಆಗಿ ತರ್ತಾ ಇದ್ದೇವೆ. ಮತ್ತೆ ಈಗ ಎಲ್ಲರಿಗೆ ಸಹ ಅನ್ಪಿಕ್ ಈಗ ಟ್ರೆಂಡಿಂಗ್ ಅಲ್ಲ ಸೂಪರ್ ಮಾರ್ಕೆಟ್ ಎಲ್ಲರಿಗೆ ಸಹ. ನಾರ್ಮಲ್ ನಾವು ಮೊದಲೆಲ್ಲ ಆದ್ರೆ ಜನರಲ್ ಸ್ಟೋರ್ ಅಲ್ಲಿ ಲಿಸ್ಟ್ ಕೊಡುದು, ಅವರು ಸಂಜೆ ಹೋಗಿ ತಗೋಬಾರದು. ಒಂದು ಹಾಗೆ, ಇಲ್ಲದ್ರೆ ಅಲ್ಲೇ ವೇಟ್ ಮಾಡೋದು ತರೋದು. ಈಗ ಫುಲ್ ಚೇಂಜ್ ಆಗಿದೆ. ಅವಾಗ ಅವರಿಗೆ ಅವ್ರು ಕೊಟ್ಟದ್ದು, ಈಗ ನಾವೇ ಹೋಗಿ ತಗೊಂಬಾರ. ಪ್ಯಾಕ್ ಮಾಡಿ ಇದು ಮಾಡಿ ತರೋದು. ಅವಾಗ ಪ್ಯಾಕ್ ಮಾಡಿ ಕೊಡ್ತಿದ್ರು ಸಹ ನಮ್ಗೆ ಏನಿದಿರ್ಲಿಲ್ಲ. ಈಗ ನಾವೇ ಹೋಗಿ ನಾವೇ ಪ್ಯಾಕ್ ಮಾಡಿ ನಾವೇ ಬಿಲ್ ಮಾಡಿ ಬರೋದು. ಹೌದು. ಟೈಮ್ ಚೇಂಜಸ್ ಎವ್ರಿಥಿಂಗ್. ಚಪ್ಪಲ್ದೆ ಕೊಡೋದಾ ಹೋಗೋದೇ. ಸೊ ನೀವು ಕೂಡ ಇದೇ ತರ ನಿಮ್ಮ ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂತ ನಮಗೆ ಕಮೆಂಟ್ ಮಾಡಿ. ಇದೇ ತರ ಗ್ರಾಸರಿ ತಗೊಂಡ್ ಬರ್ತೀರಿ, ಇದೇ ತರ ಮಾಡ್ತೀರಾ? ಚೆನ್ನ ಆಗ್ತದೆ, ಫೈಟ್ ಆಗ್ತದೆ. ಹೌದು, ಈಗ 2 ಸಲ ಫೈಟ್ ಆಯ್ತು ನಮ್ದು. ಎಂತ ವಿಷಯ ಇರುದಿಲ್ಲ. ಅವಳಿಗೆ ಸ್ವಲ್ಪ ಕೋಳಿ ಜಗಳ ಅಲ್ಲ, ಅವಳಿಗೆ ಸ್ವಲ್ಪ ಅಹಂಕಾರ. ಏಯ್ ಸೊಕ್ಕು 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 ಅಂತ ಹೇಳ್ತಾರಲ್ಲ, ಕೈಂಡ್ ಆಫ್. ನಿಮ್ಗೆ ಸಹ. ನನಗಿಲ್ಲಪ್ಪ, ಐ ಆಮ್ ಅ ವೆರಿ ಪೀಸ್ಫುಲ್ ಗಾಯ್. ದ ಪೀಪಲ್ ಹೂ ನೋಸ್ ಮೀ ದೇ ವಿಲ್ ಟೆಲ್. रफ्फा 2 मिनट्स ಅಲ್ಲಿ ಸರಿ ಆಗುತ್ತೆ. रेस्टोरेंट के लिए, हाँ रेस्टोरेंट के लिए हाँ हाँ, डालिए इधर डालिए सर। ಅಮೂಲ್ಯ ದೇವರಿಗೆ ರೆಸ್ಟೋರೆಂಟ್ಗೆ ಬಂದ್ವಿ, ಪಾರ್ಕಿಂಗ್ ಮಾಡ್ತಾ ಇದ್ವಿ. ಫಸ್ಟ್ ಟೈಮ್ ಈ ಪಾರ್ಕಿಂಗ್ ತೋರಿಸಂತೆ ಒಮ್ಮೆ. ಹೋಟೆಲ್ ಎದುರುಗಡೆ नमस्ते मैडम। ನಮಸ್ತೆ. ವಾರ ಇಡೀ ವರ್ಕ್ ಇರ್ತದೆ. ವೀಕಲ್ಲಿ ಒಂದ್ಸಲ ಈ ಥರ ಹೊರಗಡೆ ಬಂದು ನಾವಿಬ್ಬರು ಟೈಮ್ ಸ್ಪೆಂಡ್ ಮಾಡೋದಂದರೆ ನಮಗೆ ತುಂಬಾ ಇಷ್ಟ. ಹೀಗೇ ಗ್ರೋಸರಿ ಎಲ್ಲ ತಗೊಂಡಾಗಿ ನಾವು ಹೀಗೇ ಹೋಟೆಲ್ಗೆ ಬಂದ್ವಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದೆ, ಸೊ ದ್ಯಾಟ್ಸ್ ವೈ ನಾನು ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ. ಅವರು ಅಲ್ಲಿ ಮಾತಾಡಿದೆಲ್ಲ ಚೆನ್ನಾಗಿತ್ತು, ಬಟ್ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನನಗೆ ವಾಯ್ಸನ್ನು ಮ್ಯೂಟ್ ಮಾಡೋದಕ್ಕಾಗಲಿಲ್ಲ, ಸೊ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು. ಆವಾಗ ಅವ್ರು ಹೇಳಿದ್ದು ಇದೇ ಒಂದು ಜ್ಯೂಸ್, ಬ್ಲ್ಯಾಕ್ ವಿಡೋ ಅಂತ. ನೆಕ್ಸ್ಟ್ ನೀವು ಈ ಹೋಟೆಲ್ಗೆ ವಿಸಿಟ್ ಮಾಡಿದರೆ ಇದೊಂದು ಟ್ರೈ ಮಾಡಿ. ಇದು ಗ್ರೇಪ್ ಜ್ಯೂಸ್ ಬೇಸಿಂದ ಬರುತ್ತೆ. ತುಂಬ ಚೆನ್ನಾಗಿತ್ತು. ನಾವು ಎವ್ರಿ ಟೈಮ್ ಈ ಹೋಟೆಲ್ಗೆ ಹೋದರೆ, ಈ ರೆಸ್ಟೋರೆಂಟ್ಗೆ ಹೋದರೆ ನಾವು ಈ ಒಂದು ಮಾಕ್ಟೇಲನ್ನು ನಾವು ಟ್ರೈ ಮಾಡ್ತೀವಿ. ಆಮೇಲೆ ಸ್ಟಾರ್ಟರ್ಸ್ ಒಂದು ಚಿಕನ್ ಐಟಮ್ ತಗೊಂಡ್ವಿ. ಆಮೇಲೆ ನನ್ನ ಹಸ್ಬೆಂಡ್ಗೆ ಮಟನ್ ಬಿರಿಯಾನಿ ಅಂದರೆ ತುಂಬ ಇಷ್ಟ. ಸೊ 1 ಮಟನ್ ಬಿರಿಯಾನಿ ತಗೊಂಡು ಇಬ್ಬರು ಶೇರ್ ಮಾಡಿ ತಿಂದ್ವಿ. ಆಮೇಲೆ
ಸ್ಪಾರ್ ಅಲ್ಲಿಗೆ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ತುಂಬ ಫ್ರೆಶ್ ಆಗಿ ಸಿಗುತ್ತೆ, ಸೊ ಅಲ್ಲಿಗೆ ಹೋದ್ವಿ. ಸ್ಪಾರಲ್ಲಿ ಸ್ವಲ್ಪ ತರಕಾರಿ ಎಲ್ಲ ಪರ್ಚೇಸ್ ಮಾಡಿದ್ವಿ. ಸೊ ಇದನ್ನೇ ನೋಡ್ತಾ ಇದ್ದೀವಿ ಏನೆಲ್ಲ ಇದೆ ಅಂತ. You can take this for home. ವಾಸ್ತು ಗಿಡ. This one. ಕೆಲವು ಗಿಡ ಇಂಚಿನಂದೇ ಗೊತ್ತು. ಚಾಕ್ಲೇಟ್ ಲವ್ ವಾಟರ್. ಮಗುವ ನೀವು ಚಾಕ್ಲೇಟ್ ತಿನ್ನಲಿಕ್ಕೆ? ಬೆಸ್ಕೊಫೆ ಇಬ್ಬರದ್ದು ಫೇವ್ರೆಟ್ ಐಸ್ ಕ್ರೀಮ್ ಅಲ್ಲ, ಇಬ್ಬರದ್ದು ಫೇವ್ರೆಟ್ ಐಸ್ ಕ್ರೀಮ್. ಅಲ್ಲಿಂದ ಫೋರಮ್ ಮಾಲ್ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡಿ ನಂತರ ಮಿಡ್ಲಲ್ಲಿ ಊಟ ಮಾಡಿ ಮಧ್ಯಾಹ್ನ 12 ಗಂಟೆಗೆ ಹೊರಟವರು ಇವಾಗ ಮನೆಗೆ ಹೋಗ್ತಾ ಇದ್ದೇವೆ. 7:30 ಆಯಿತು. 7:30 ಆಯ್ತು ಈಗ. ಸೊ ಇದಾಗಿದ್ದು ನಮ್ಮ ಇವತ್ತಿನ ದಿನದ. ದಿನ. ಸೊ ಸ್ಟೇ ಟ್ಯೂನ್. ಇನ್ನೊಂದು ವಾರ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್. ನಮಸ್ಕಾರ. ಇದೇ ಥರ ನಮ್ಮ ವ್ಲಾಗ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಲೈಕ್, ಶೇರ್, ಕಮೆಂಟ್.